ಸರ್ ಇದು ಚಂದ್ಗಾಲ್ ಅಂತ ವಿಲೇಜ್. ಸೊ ವಿಲೇಜಿಂದ ಸೊ ಇದು ರಸ್ತೆ, ತಾರ್ ರಸ್ತೆ. ಈ ತಾರ್ ರಸ್ತೆಯಿಂದ ಇದು ಒಂದು ಮಡ್ ರೋಡು ನೋಡಿ. ಇದು ಸಹ ತಾರ್ ರಸ್ತೆನೇ. ಇದು ಕಂಟಿನ್ಯೂ ವಿಲೇಜ್ಗೆ ಹೋಗುತ್ತೆ. ಸೊ ನೋಡಿ ಈ ರಸ್ತೆ ನೋಡಿ, ಈ ರಸ್ತೆಯಿಂದ ನಾವು ಇಲ್ಲಿ ಒಳಗಡೆ, ಇದು ಗೌರ್ಮೆಂಟ್ ರಸ್ತೆ, ಇದು ಸಹ ಸರ್ಕಾರಿ ರಸ್ತೆ. ಇದು ಮೆಟ್ಲಿಂಗ್ ಮಾಡಿದ್ದಾರೆ, ಮೆಟ್ಲಿಂಗ್ ಎಲ್ಲ ಆಗಿದೆ, ಟಾರ್ ಆಗಿಲ್ಲ. ಈ ವೆಹಿಕಲ್ ಕಾರ್ಗೆ ಹೋಗಲಿಕ್ಕೆ ಏನು ತೊಂದರೆ ಏನಿಲ್ಲ ನೋಡಿ. ಮತ್ತು ಇದು ನೀರಾವರಿ 365 ದಿನವೂ ನೀರು ಇರುವಂಥ ಪ್ರದೇಶ. ಇದು 3 ಎಕರೆ 8 ಗುಂಟೆ ಜಾಗ. ಆ ತಾರ್ ರಸ್ತೆಯಿಂದ ಇಲ್ಲಿಗೆ ಒಂದು 50 ಮೀಟರ್ಸ್ ಆಗುತ್ತೆ ಅಷ್ಟೇ. ಇದು ಸರ್ಕಾರಿ ರಸ್ತೆ. ಸೊ ಇಲ್ಲಿಗೆ ರಸ್ತೆ ಎಂಡ್ ಆಗುತ್ತೆ. ಇಲ್ಲೂ ರಸ್ತೆ ಇದೆ ನೋಡಿ, ಇಲ್ಲಿ ಎಂಡ್ ಆದರೆ ನೋಡಿ ಏನಿದು ಜಾಗ ನೋಡ್ತಿರಲ್ಲ. ಸೊ ನೋಡಿ ಇದು ನೀರು ಅಂದರೆ ಇಲ್ಲಿ ಎದುರುಗಡೆ ಕೆರೆ ಇದೆ, ಕೆರೆ ಮತ್ತು ಕಾವೇರಿ ನೀರು. ಸೊ ಈ ಲ್ಯಾಂಡ್ ಹೀಗೆ ಬಂದು ಆ ಕಬ್ಬು ನೋಡಿ ಫುಲ್ಲು ನಿಮಗೆ ವಾಟ್ರ್ ಬೆಲ್ಟು 365 ದಿನ ನೀರಿರುವಂಥ ಪ್ರದೇಶ ಇದು. ಇದು 3 ಎಕರೆ 8 ಗುಂಟೆ. ಇದು ಮಂಡ್ಯದಿಂದ ಒಂದು 7 ಕಿಲೋಮೀಟರ್ಸ್ ಆಗುತ್ತೆ. ಇದು ಕ್ಲೀನರ್ ನೋಡ್ತೀರಲ್ಲ, ಇದೇನು ಫುಲ್ಲು ಇದು ಕಬ್ಬು ಮತ್ತು ಭತ್ತ. ಸೊ ನೋಡಿ ಈಗ ಬಂದು, ಸೊ ನೋಡಿ ಆ 2 ವೀಲರ್ ನಿಂತಿರೋದ್ರಿಂದ ಬಂದು, ಸೊ ಈಗ ಬಂದು, ಸೊ ಈ ಕಬ್ಬು ಸೊ ಇದು ಖಾಲಿ ಫ್ಲ್ಯಾಟು. ಓ ಮೇಲೆ ಹೋಗ್ಬೇಕಣ್ಣ, ಇಲ್ಲಿ ಹೋಗೋಣ ಬನ್ನಿ, ಹೋಗ್ಬೋದಾ? ನೋಡಿ ಇದು ಕಾಲುವೆ ನೀರಿದು, ಹೋಗ್ಬೋದಾ? ಈ ಕಡೆ ಈ ಕಡೆ ಬನ್ನಿ, ಇಲ್ಲಿ ಬನ್ನಿ, ಹಿಂಗೆ ಹೋಗಿ ಎಸ್ ಬನ್ನಿ. ಎರಡು ಕಡೆನೂ ನೀರು ಬರ್ತಾಯ್ತು. ಇದು ಅಂದರೆ ಇದು ಮೇಲ್ಗಡೆ ಕಾಲುವೆನ ಇದು ಮಾಡಿಲ್ಲ ಅವರು. ಹಾಂ ನೋಡಿ ರೈಟ್ ಸೈಡಲ್ಲ ಅದು ಗಾಡಿ ನಿಂತಿರೋದು. ಸೊ ಇದು ಬಂದು ಇಲ್ಲಿ ಒಂದು 10 ಎಕರೆ ನಾವು ಜಾಗನ ಮಾಡ್ಬೋದು. ಸೊ ನೋಡಿ ಈಗ ಬಂದು, ಸೊ ನೋಡಿ ಈ ಕಬ್ಬು ಬಂದಂಗೆ ಬಂದು, ಸೊ ನೋಡಿ ಈ ಪಾತಿ, ಸೊ ನೋಡಿ ಈ ಪಾತಿ, ಸೊ ನೋಡಿ ಈಗ ಬಂದು, ಸೊ ಆ ಕಬ್ಬಿದೆ ನೋಡಿ, ಅಲ್ಲಿ ತನಕ ಬರುತ್ತೆ ಲ್ಯಾಂಡ್ ಇದು. ಸೊ ನೋಡಿ ಮೆಲ್ಲಿಗೆ ನೋಡಿ ಹೀಗೆ ಬಂದು ತಿರ್ಗಾ, ಸೊ ನೋಡಿ 3 ಎಕರೆ 8 ಗುಂಟೆ ಅಂದರೆ ಇದೆರಡು ಪಾತಿ ಬರುತ್ತೆ. ಇದೆರಡು ಪಾತಿ ಜೊತೆಗೆ ಸೊ ನಮಗೆ ಹಿಂದೆಗಡೆ ಇದೇನು ಈಗ ಆಲ್ಮೋಸ್ಟ್ ಭತ್ತ ಹಾಕಲಿಕ್ಕೆ ಪೈರ್ ರೆಡಿ ಮಾಡಿದ್ದಾರೆ. ಹಾಂ ಇದೆ ಕಬ್ಬು ಸೇರಿ ಈ ಕಬ್ಬು ಇದೆರಡು ಪಾತಿ ಮತ್ತು ಅದಲ್ವಾ, ಅದು ಗೊತ್ತಿಲ್ಲದೆ ಇರೋದು. ಹಾಂ ಸೊ ಈಗ ಬಂದು ನೋಡಿ ಈ ಪೀಸು, ಈ ಕಬ್ಬು, ಸೊ ಇದೆಲ್ಲ ಏನು ಬರುತ್ತೆ ಇದು 3 ಎಕರೆ 8 ಗುಂಟೆ. ಸೊ ಅಲ್ಲಿಂದ ಬಂದು ಈಗ ಬಂದು ಹಾಂ ಅದೇ ಆ ಪೀಸ್ ಸಣ್ಣ ಪೀಸು. ಹಾಂ ಇದು ಇಲ್ಲಿಂದ ಹೋದಂಗೆ ಅಲ್ಲಿ ಇದು 1 2 3 4 5 ಅದೇ 1 2 3 4 5 ಕಡನು
5, ಆಮೇಲೆ ಆ ಕಡೆಗೆ 30 ಕುಂಟೆ. ಆ ಕಡೆ 30 ಕುಂಟೆ. ಓಕೆ.